ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಬಿಳಿ ಹಾಗಲಕಾಯಿಯಿಂದ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನಿಗೆ ಬಿಳಿ ಹಾಗಲಕಾಯಿನ ಸಣ್ಣಕ್ಕೆ ಹೆಚ್ಕೊಬೇಕು. ಆದಷ್ಟು ಇದನ್ನ ಸಣ್ಣಕ್ಕೆ ಹೆಚ್ಕೊಳ್ಳಿ, ಅವಾಗ ಎಣ್ಣೆಯಲ್ಲಿ ಬೇಗ ಫ್ರೈ ಆಗುತ್ತೆ, ಈಸಿಯಾಗಿ ಫ್ರೈ ಆಗುತ್ತೆ. ನೋಡಿ, ಈ ಸೈಜಲ್ಲಿ ಇರಬೇಕು, ಅವಾಗಲೇ ಅದು ಚೆನ್ನಾಗಿ ಫ್ರೈ ಆಗೋದು. ನಂತರ ಒಂದು ಪ್ಯಾನ್ಗೆ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು, ಅವಾಗಲೇ ಇದು ನಾವು ಒಂದು 2-3 ದಿನ ಆದ್ರೂ ಇಟ್ಕೊಂಡು ತಿನ್ಬಹುದು. ಚಪಾತಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬಹುದು. ಎಣ್ಣೆ ಸ್ವಲ್ಪ ಮುಂದೆ ಇತ್ತು ಅಂದ್ರೆ ಅನ್ನಕ್ಕೂ ನೀವು ಸಹ ಕಲ್ಸ್ಕೊಂಡು ತಿನ್ಬಹುದು. ಒಂದು 2-3 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ತಿನ್ಬಹುದು. ಎಣ್ಣೆ ಕಾದ ನಂತರ ನೀವು ಏನದು ಸಣ್ಣಕ್ಕೆ ಹೆಚ್ಚಿರ್ತೀರ ಅಲ್ವಾ ಹಾಗಲಕಾಯಿನ, ಬಿಳಿ ಹಾಗಲಕಾಯಿದು, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇನೆ ಆ ಕಹಿ ಅಂಶ ಹಾಗಲಕಾಯಲ್ಲಿರೋದು ಬಿಡುತ್ತೆ, ಇರೋದಿಲ್ಲ. ಒಂದ್ಸತಿ ಈ ತರ ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂಚೂರು ಹಾಗಲಕಾಯಲ್ಲಿನ ಕಹಿ ಅಂಶ ಇರಲ್ಲ, ಒಂಚೂರು ಇರುತ್ತೆ ಅಷ್ಟೇ, ಇರೋದೇ ಇಲ್ಲ ಅಂತ ಏನಿಲ್ಲ, ಒಂಚೂರು ಇರುತ್ತೆ, ಆದ್ರೆ ತುಂಬಾ ಇರೋದಿಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವಿವತ್ತು 3 ಹಾಗಲಕಾಯಲ್ಲಿ ಪಲ್ಯ ಮಾಡ್ತಾ ಇದೀವಿ. ನೀವೇನಾದ್ರೂ ಟ್ರಿಪ್ಗೆ ಏನಾದ್ರು ಹೋಗ್ತಾ ಇದ್ದೀರಾ ಅಂದ್ರೆ ಹಾಗಲಕಾಯಿನ ಈ ತರ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ಆರಾಮಾಗಿ 3 days ಇಟ್ಕೊಂಡು ತಿನ್ಬಹುದು. ಇದನ್ನ ಒಂದ್ಸತಿ ಈ ತರ ಟ್ರೈ ಮಾಡಿ ನೋಡಿ. ಮನೇಲಿ ಶುಗರ್ ಪೇಷಂಟ್ಸ್ ಯಾರಾದ್ರೂ ಇದ್ರು ಅಂದ್ರೆ ಅವ್ರಿಗೂ ಸಹ ತುಂಬಾ ಒಳ್ಳೇದು ಹಾಗಲಕಾಯಿ. ಹಾಗಲಕಾಯಿ ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿಸುತ್ತಂತೆ, ತೂಕ ಇಳಿಸಲು ತುಂಬಾ ಒಳ್ಳೆಯ ಒಂದು ತರಕಾರಿ ಅಂತೆ, ರಕ್ತ ಶುದ್ಧೀಕರಣ ಮಾಡುತ್ತಂತೆ, ರೋಗ ನಿರೋಧಕ ಶಕ್ತಿ ಇದೆಯಂತೆ, ಜೀರ್ಣ ಶಕ್ತಿನೂ ತುಂಬಾ ಇದೆಯಂತೆ ಇದರಲ್ಲಿ. ಇಷ್ಟೆಲ್ಲ ಅಂಶ ಇರೋದ್ರಿಂದ ನಾವು ತಿಂಗಳಲ್ಲೋ ವಾರದಲ್ಲೋ ಒಂದ್ಸತಿ ಈ ತರ ಮಾಡ್ಕೊಂಡು ತಿಂದ್ರೆ ಎಲ್ಲಾರು ತುಂಬಾ ಹೆಲ್ದಿಯಾಗಿ ಇರ್ತಾರೆ ಮನೆಯಲ್ಲಿ. ಒಂದ್ಸತಿ ಈ ತರ ಟ್ರೈ ಮಾಡಿ ನೋಡಿ. ನೀವು ಯಾವತ್ತು ಗೊಜ್ಜು ಟೈಪ್ ಮಾಡಿದ್ರೆ ಈ ತರ ಒಂದ್ಸತಿ ಪಲ್ಯ ತರ ಮಾಡ್ಕೊಂಡು ತಿನ್ನಿ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ 1-2-3 ಸ್ಪೂನ್ ಜಾಸ್ತಿ ಹಾಕ್ಬೇಕಷ್ಟೆ. ಈ ತರ ಮಧ್ಯೆ ಈ ತರ ಕಲಿಸ್ತಾ ಇರ್ಬೇಕು, ಮಧ್ಯೆ ಈ ತರ ಕಲಿಸ್ತಾ ಇರ್ಬೇಕು. ಇದು ಹೆಂಗೆ ಸಾಫ್ಟ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂದ್ರೆ, ನಾವು ಈ ತರ ಕಲಿಸ್ತಾ ಇರೋವಾಗ ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ. ಯಾವ್ದಾದ್ರು ಒಂದು ಹಾಗಲಕಾಯಿ ಇದ್ರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅವಾಗ ನಾವು ಬೇರೆ ಐಟಮ್ಸ್ನ ಹಾಕೊಳ್ಬಹುದು. ಈಗ ಏನದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀವು ಫ್ರೈ ಮಾಡ್ಕೊಳ್ಬಹುದು. ಅವಾಗ ಸ್ವಲ್ಪ ನೋಡಿ, ರುಚಿಗೆ ತಕ್ಕಷ್ಟು ಈಗಲೇ ಉಪ್ಪು ಹಾಕೊಂಡ್ಬಿಟ್ಟ ಅಂದ್ರೆ ಅದು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಫ್ರೈ ಆದ ನಂತರನೇ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬರೀ ವೈಟ್ ಆಗಿತ್ತು ಅಂತ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿ ಹಾಕೊಳ್ತಾ ಇದೀವಿ. ನಿಮಗೆ ಅರಿಶಿನ ಬೇಡ ಅಂತ ಅಂದ್ರೆ ಕಂಪ್ಲೀಟ್ಲಿ ಆಪ್ಷನಲ್, ಅದು ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಾಗಲಕಾಯಿ. ನೀವು ಹಾಗಲಕಾಯಿನ ಉಪ್ಪು ಹಾಕಿ ಆಮೇಲೆ ಅರಿಶಿನ ಹಾಕಿ ಚೆನ್ನಾಗಿ ನೀರಲ್ಲೆಲ್ಲ ನೆನೆಸ್ತಾರಲ್ಲ, ಅದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಈ ತರನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಾಗಲಕಾಯಲ್ಲಿ ಸ್ವಲ್ಪ ಇರುತ್ತೆ ಕಹಿ ಅಂಶ. ನೀವು ಎಷ್ಟೇ ಮಾಡಿದ್ರು ಕಹಿ ಅಂಶ ಇದ್ದೇ ಇರುತ್ತೆ ಅಲ್ವಾ, ಸ್ವಲ್ಪ ಇರುತ್ತೆ, ಜಾಸ್ತಿ ಇರಲ್ಲ. ಯಾವಾಗಲೂ ನೀವು ಕರಿ ಟೈಪ್ ಮಾಡಿ ತಿಂದು ಬೋರ್ ಆಗಿದ್ರೆ ಈ ತರ ಒಂದ್ಸತಿ ಪಲ್ಯ ಮಾಡಿ ತಿನ್ನಿ. ಚಿಕ್ಕವರಿಂದ ದೊಡ್ಡವರವರೆಗೂ ತಿಂತಾರೆ. ಒಂದ್ಸತಿ ಈ ತರ ಟ್ರೈ ಮಾಡಿ ನೋಡಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾವು ಬೇಳೆ ಸಾರಿನ ಪುಡಿ, ಸಾಂಬಾರ್ ಪೌಡರ್ ಅಂತೀವಲ್ವಾ, ಸಾಂಬಾರ್ ಪೌಡರ್ನೇ ಯೂಸ್ ಮಾಡ್ಕೊಳ್ಬೇಕು. ಖಾರಕ್ಕೆಲ್ಲ ಈ ಸಾಂಬಾರ್ ಪೌಡರ್ನ, ಇದು ಈ ಡಿಶ್ಗೆ ಖಾರಕ್ಕೆ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ಕೊಬೇಕು. ಬೇಳೆ ಸಾರಿನ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದೇ ಒಂದು ನಿಂಬೆ ಹಣ್ಣ ಗಾತ್ರದಷ್ಟು ಹುಣಸೆ ಹಣ್ಣ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡು ಆ ಹುಣಸೆ ಹಣ್ಣು ನೀರನ್ನ ಹಾಕೊಳ್ತಾ ಇದ್ದೀವಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಲು ಬಿಡಿ. ನಂತರ ಇದಕ್ಕೆ ಬೆಲ್ಲ, ಸ್ವಲ್ಪ ಬೆಲ್ಲ ಹಾಕೊಳ್ಬೇಕು. ಇದರಲ್ಲಿ ಉಪ್ಪು, ಖಾರ, ಬೆಲ್ಲ, ಹುಳಿ ಎಲ್ಲಾನು ಇರೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಚಪಾತಿಗಂತೂ ಹೇಳಿ ಮಾಡಿಸಿದ ಪಲ್ಯ ಇದು. ನೀವು ಅನ್ನಕ್ಕೂ ಸಹ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ಬಹುದು, ತುಂಬಾನೇ ರುಚಿಕರವಾಗಿರುತ್ತೆ. ನೋಡಿ, ಸ್ವಲ್ಪ ಬೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಹುಣಸೆ ನೀರು, ಈಗ ನಾವು ಹುಣಸೆ ನೀರೆಲ್ಲ ಹಾಕಿರ್ತೀವಲ್ವ, ಆ ನೀರೆಲ್ಲಾನು ಡ್ರೈ ಆಗಬೇಕು. ಡ್ರೈ ಆಗಿ ಹಾಗಲಕಾಯಿ ಎಲ್ಲ ಗಟ್ಟಿಯಾಗಿ ಪಲ್ಯ ಟೈಪ್ ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಲು ಬಿಡಿ. ನಂತರ ಒಂದು ಚಿಕ್ಕ ಸಾಸ್ ಪ್ಯಾನ್, ಈ ಏನದು ಕಡಾಯಿಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ಬೇಕು. ಇದು ಒಗ್ಗರಣೆಗೆ. ಇದು ಎಣ್ಣೆ ಕಾದ ನಂತರ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು
ಸಾಸಿವೆಯನ್ನು ಹಾಕಿಕೊಳ್ಳಬೇಕು. ಸಾಸಿವೆ ಚಿಟಪಟ ಚಿಟಪಟ ಅನ್ಬೇಕು. ಸಾಸಿವೆ ಚಿಟಪಟ ಚಿಟಪಟ ಅಂದನ ಹಿಂಗನ್ನು ಹಾಕ್ಕೊಳ್ಬೇಕು. ನಂತರ ನಾವು ಮಾಡಿಟ್ಕೊಂಡಿರುವ ಒಗ್ಗರಣೆನ ನಾವು ಮಾಡ್ಕೊಂಡಿರ್ತೀವಲ್ವ, ಹಾಗಲಕಾಯಿ ಫ್ರೈ ಮಾಡಿಟ್ಟಿರ್ತೀವಲ್ವ, ಅದಕ್ಕೆ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನೀರೆಲ್ಲಾನು ಡ್ರೈ ಆಗಿ ಈ ತರ ಇರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಚಪಾತಿ ಜೊತೆನೋ ಅನ್ನದ ಜೊತೆನೋ ಸರ್ವ್ ಮಾಡ್ಕೊಳ್ಬಹುದು. ಅಷ್ಟೇ, ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈಸಿ ರೆಸಿಪೀಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಏನಾದರೂ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.